ಇದು ಮದುಮಗಳದು ಮಹರಿದು ಹಾರ. ಇದರಲ್ಲಿ ಒಂದು 6-7 ಪವನ್ ಇರ್ಬೋದು. ಯು ಶೇಪ್ ಇದ್ದು ಆ್ಯಂಟಿಕ್ ಹಾರ. ತುಂಬ ಚೆನ್ನಾಗಿತ್ತು. ಡಿಸೈನ್ ಅಂತೂ ತುಂಬಾ ಚೆನ್ನಾಗಿತ್ತು. ತುಂಬ ಯೂನಿಕ್ ಡಿಸೈನ್. ಆಮೇಲೆ ಇದೆಲ್ಲ ಮದುಮಗಳದು ತಂದೆ ತಾಯಿ ಹಾಕಿದ್ದು. ಇದು ಇಯರಿಂಗ್ಸ್ ತುಂಬ ಕ್ಯೂಟಾಗಿತ್ತು, ಪುಟ್ಟದಾಗಿ. ಅದರಲ್ಲಿ ಒಂದು ಪಿಂಕ್ ಹಾಗೂ ಗ್ರೀನ್ ಸ್ಟೋನ್ ಇದೆ. ಡಿಸೈನ್ ತುಂಬ ಚೆನ್ನಾಗಿತ್ತು. ಹಾಗೆ ಅದಕ್ಕೆ ಮ್ಯಾಚಿಂಗ್ ಆಗಿರೋ ಹಾಗೆ ದೊಡ್ಡದೊಂದು ಹಾರ ತಗೊಂಡಿದ್ರು. ಇದರಲ್ಲಿ 10 ಪವನ್ ಇದೆ. 10 ಪವನ್ ಅಂದರೆ 80 ಗ್ರಾಮ್ ಆಗುತ್ತೆ. ಹಾಗೂ ಹ್ಯಾಂಡ್ ಸೆಟ್ ದೊಡ್ಡದಿದೆ ಹಾರ ನೋಡಿ. ಡಿಸೈನ್ ಕೂಡ ಅದು 4 ಸುತ್ತು ಮೇಲೆ ಚೈನ್ ಇದೆ. ತುಂಬ ಒಳ್ಳೆ ಡಿಸೈನ್. ಎಲ್ಲರಿಗೂ ತುಂಬ ಇಷ್ಟ ಆಗಿತ್ತು ಆ ಗೋಲ್ಡ್ ಡಿಸೈನ್ ಅಂತೂ. ಇಯರಿಂಗ್ ಹಾಗೂ ದೊಡ್ಡ ಹಾರ ಮ್ಯಾಚಿಂಗ್ ಆಗಿತ್ತು. ಹಾಗೆ ಆಮೇಲೆ ಮಕ್ಕಳದ್ದೆಲ್ಲ ಆಟ ಶುರುವಾಯಿತು. ಮ್ಯೂಸಿಕ್ ಚೇರ್ ಹಾಗೂ ಬಾಲ್ ಪಾಸಿಂಗ್ ಅದೆಲ್ಲ ಆಟ ಎಲ್ಲ ಮುಗಿಸಿ ತುಂಬಾ ಎಂಜಾಯ್ ಮಾಡಿದ್ವಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಸೈಡಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. 2 ದಿವಸ ಫುಲ್ ಮದುವೆ ಜಾಲಿನೇ ಆಗೋಗಿತ್ತು. ಹೆಣ್ಮಕ್ಳು ಕೂಡ ಆಟ ಆಡಿದ್ವಿ. ಎಲ್ಲರೂ ಒಟ್ಟಾಗಿ ಆಟ ಆಡಿ ಎಂಜಾಯ್ ಮಾಡಿದ್ವಿ. ಆಮೇಲೆ ಊಟದ ಸಮಯ ಮಂದಿ ಬಿರಿಯಾನಿ ಮಾಡಿದರು. ಹಾಗೂ ಅದಕ್ಕೆ ಟಿಕ್ಕಾ ಕೂಡ ಮಾಡಿದರು. ಮತ್ತು ಟೊಮ್ಯಾಟೊ ಸಾಸ್ ಕೂಡ ಮಾಡಿದರು ಮಂದಿಗೆ ಮ್ಯಾಚಿಂಗ್ ಆಗಿ. ಆಮೇಲೆ ನಾನು ಬೆಳಗ್ಗೆ ಎದ್ದು ಮಕ್ಕಳನ್ನ ಸ್ಕೂಲ್ಗೆ ಮಾಡಿ ಪುನಃ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ನನ್ನ ಮಗಳನ್ನು ಅಲ್ಲಿ ಅಕ್ಕನ ಹತ್ರ ಬಿಟ್ಟು ಬಂದಿದ್ದೆ. ಇಲ್ಲಿಗೆ ಬಂದು ಹೋಗುವಾಗ ಮಧ್ಯಾಹ್ನ ಆಗಿತ್ತು. ಪುನಃ ಹೋಗುವಾಗ ಅವ್ರು ಬರಲಿಕ್ಕೆ ಬಿಡಲಿಲ್ಲ. ಇವತ್ತೊಂದು ದಿವಸ ಮದುಮಗಳನ್ನು ಕರ್ಕೊಂಡು ಹೋಗುವ ದಿವಸ. ಗಂಡಿನ ಕಡೆಯವ್ರು ಬಂದು ಪುನಃ ತಾಯಿ ಮನೆಯಿಂದ ಕರ್ಕೊಂಡು ಹೋಗೋದು. ಹಾಗೆ ಫುಡ್ ಕೂಡ ಒಳ್ಳೆಯದಿತ್ತು. ಹಾಗೆ ಐಸ್ ಕ್ರೀಮ್ ಕೂಡ ಇತ್ತು. 2 ದಿವಸದಲ್ಲಿ ಭರ್ಜರಿ ಊಟ ಮದುವೆ ಹಬ್ಬದ್ದು. ಹಾಗೂ ಮದುಮಗಳ ಫೋಟೋಶೂಟೆಲ್ಲ ಮಾಡ್ತಾಯಿದ್ರು. ಪರ್ಪಲ್ ಕಲರ್ ಸಾರಿ ಉಟ್ಕೊಂಡಿದ್ಲು.